ಫಸ್ಟ್ ಒನ್ ನೋಡಿ ಇಲ್ಲಿ, ಪರ್ಸ್ಯೂ ಅಂದ್ರೆ ಒಂದನ್ನ ಬೆನ್ನಟ್ಟುವುದು, ಅದನ್ನ ಹಿಡಿಯೋದಕ್ಕೋಸ್ಕರ, ಅದನ್ನ ಕ್ಯಾಚ್ ಮಾಡೋದಕ್ಕೋಸ್ಕರ. ಅಂಡ್ ಇನ್ನೊಂದು ಮೀನಿಂಗ್ ಕೂಡ ಕೊಡುತ್ತೆ, ನಾವು ಒಂದು ಗುರಿಯನ್ನ ಸಾಧಿಸೋದಕ್ಕೆ, ಅದನ್ನ ಅಚೀವ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರೋದು, ಅದನ್ನ ಪರ್ಸ್ಯೂ ಮಾಡ್ತಾ ಇದ್ದೀನಿ. ಕೇಳಿದಿರಲ್ಲ, ಇಲ್ಲಿ ನೋಡಿ, ಹಿ ಈಸ್ ಬೀಯಿಂಗ್ ಪರ್ಸ್ಯೂಡ್ ಬೈ ಪೊಲೀಸ್ ಅಂದ್ರೆ ಪೊಲೀಸ್ ಅವನನ್ನ ಫಾಲೋ ಮಾಡ್ತಾ ಇದ್ದಾರೆ, ಅವನ್ನ ಹಿಡಿಯೋದಕ್ಕೆ ಅವನ ಹಿಂದೆ ಬಿದ್ದಿದ್ದಾರೆ ಅಂತ ಅರ್ಥ. ಸೊ ಇದು ಪ್ಯಾಸಿವ್ ವಾಯ್ಸ್ ನಲ್ಲಿದೆ ಅಲ್ಲ ಸೆಂಟೆನ್ಸ್. ರಿಟೈರ್ಮೆಂಟ್ ಗೇವ್ ಹಿಮ್ ದ ಟೈಮ್ ಟು ಪರ್ಸ್ಯೂ ಹಿಸ್ ಹಾಬೀಸ್. ಇಲ್ಲಿ ಎರಡನೇ ಮೀನಿಂಗ್ ಕೊಡ್ತಾ ಇದೆ, ಟು ಪರ್ಸ್ಯೂ ಹಿಸ್ ಹಾಬೀಸ್. ಐ ಆಮ್ ಪ್ಲಾನಿಂಗ್ ಟು ಪರ್ಸ್ಯೂ ಅ ಕರಿಯರ್ ಇನ್ ಕಂಪ್ಯೂಟರ್ ಸೈನ್ಸ್. ಸೊ ಕರಿಯರ್ ಜೊತೆ ಪರ್ಸ್ಯೂ ಅನ್ನೋ ವರ್ಡ್ ಕೇಳಿರ್ತೀರಾ ಅಲ್ವಾ, ನೀವು ತರ ಹೇಳ್ಬೋದು. ಇದರ ಅರ್ಥ ಏನು, ಕಂಪ್ಯೂಟರ್ ಸೈನ್ಸ್ ನಲ್ಲಿ ಒಂದು ಕರಿಯರ್ ಮಾಡ್ಕೊಳ್ಳೋಕೆ ನಾನು ತುಂಬಾ ಎಫರ್ಟ್ ಹಾಕ್ತಾ ಇದ್ದೀನಿ, ಅದ್ರ ಹಿಂದೆ ಬಿದ್ದಿದ್ದೀನಿ, ಅದ್ರ ಕಡೆ ಹೋಗ್ತಾ ಇದ್ದೀನಿ ಅಂತ ಅರ್ಥ. ರೈಟ್, ವಿ ಆಲ್ ಹ್ಯಾವ್ ದಿ ಅಬಿಲಿಟಿ ಟು ಪರ್ಸ್ಯೂ ಅವರ್ ಡ್ರೀಮ್ಸ್. ಅದೇ ಮೀನಿಂಗ್ ಕೊಡ್ತಾ ಇದೆ. ಅಂಡ್ ಇದಕ್ಕೆ ಈ ತರನು ಮೀನಿಂಗ್ ಬರುತ್ತೆ, ವಿ ವೋಂಟ್ ಬಿ ಪರ್ಸ್ಯೂಯಿಂಗ್ ದಿಸ್ ಮ್ಯಾಟರ್ ಎನಿ ಫರ್ದರ್. ನಾವಿನ್ನ ಈ ಮ್ಯಾಟರ್ನ ಪರ್ಸ್ಯೂ ಮಾಡ್ತಾ ಇಲ್ಲ ಅಂದ್ರೆ ಇದರಲ್ಲಿ ಇನ್ನೇನು ಇನ್ಫಾರ್ಮೇಶನ್ ನ ಹುಡುಕ್ತಾ ಇಲ್ಲ, ಇದರಿಂದ ನಾವು ಇನ್ಯಾವುದೇ ಇನ್ಫಾರ್ಮೇಶನ್ ತಗೊಳ್ಳೋದಕ್ಕೆ ಟ್ರೈ ಮಾಡ್ತಿಲ್ಲ ಅಂತ ಅರ್ಥ. ಆ ಮೀನಿಂಗ್ ಕೂಡ ಇರುತ್ತೆ. ನೆಕ್ಸ್ಟ್ ಒನ್, ಪರ್ಸೀವ್ ಅಂದ್ರೆ ನಮ್ಮ ಬಾಡಿ ಸೆನ್ಸಸ್ ನಿಂದ ಗ್ರಹಿಸುವುದು. ಬಾಡಿ ಸೆನ್ಸಸ್ ಅಂದ್ರೆ ಏನು, ಕಣ್ಣು, ಮೂಗು, ಬಾಯಿ, ಚರ್ಮ, ರೈಟ್. ಅದರಿಂದ ನಾವು ಗ್ರಹಿಸೋದಕ್ಕೂ ಪರ್ಸೀವ್ ಅಂತೀವಿ, ಏನನ್ನಾದ್ರೂ ತಿಳ್ಕೊಳ್ಳೋದಕ್ಕೂ ಕೂಡ ನಾವು ಪರ್ಸೀವ್ ಅಂತೀವಿ. ಅಂದ್ರೆ ಗ್ರಹಿಸಿ ತಿಳ್ಕೊಳ್ಳೋದೆ, ಅದೇ ಮೀನಿಂಗ್ ಬರುತ್ತೆ. ಅಂಡ್ ಇನ್ನೊಂದು ಮೀನಿಂಗ್, ನಾವ್ ಯಾವ್ದಾದ್ರು ಒಂದು ವಿಷಯನ ಪರ್ಸೀವ್ ಮಾಡಿದೀವಿ ಅಂದ್ರೆ ಅದ್ರ ಬಗ್ಗೆ ನಮ್ಗೊಂದು ಅಭಿಪ್ರಾಯ ಮೂಡಿದೆ ಅಂತ ಅರ್ಥ, ಅದು ಮೀನಿಂಗ್ ಬರುತ್ತೆ. ನೋಡಿ ಇಲ್ಲಿ, ಕಾಂಟ್ ಯು ಪರ್ಸೀವ್ ದಿಸ್ ಅಂದ್ರೆ ಇದನ್ನ ನಿನಗೆ ಗ್ರಹಿಸೋದಕ್ ಆಗ್ತಿಲ್ವಾ. ಗ್ರಹಿಸೋದು ಅಂದ್ರೆ ಅದನ್ನ ನೋಡಿ ಅರ್ಥ ಮಾಡ್ಕೊಂಡು ತಿಳ್ಕೊಳ್ಳೋದಕ್ ಆಗ್ತಿಲ್ವಾ ಅನ್ನೋ ಮೀನಿಂಗ್. ನೋಡಿ ಅದೇ ತರ, ಆರ್ ಡಾಗ್ಸ್ ಏಬಲ್ ಟು ಪರ್ಸೀವ್ ಕಲರ್ಸ್. ನಾಯಿಗಳಿಗೆ ಕಲರ್ಸ್ ಗೊತ್ತಾಗುತ್ತಾ, ಅವು ಕಲರ್ನ ಗ್ರಹಿಸುತ್ತವ ಅಂತ ನೀವು ಕೇಳ್ಬೇಕಾದಾಗ ಈ ತರನೇ ಕೇಳ್ಬೇಕು. ರೈಟ್, ದೇ ಪರ್ಸೀವ್ಡ್ ಅ ಚೇಂಜ್ ಇನ್ ಹಿಸ್ ಬಿಹೇವಿಯರ್. ಅವನ ಬಿಹೇವಿಯರ್ ನಲ್ಲಿ ಒಂದು ಚೇಂಜ್ ಬಂತು, ಅವ್ರು ಅದನ್ನ ಗ್ರಹಿಸಿದ್ರು ಅಂದ್ರೆ ಅವ್ರಿಗೆ ಗೊತ್ತಾಯ್ತು, ಅವರು ನೋಡಿ ತಿಳ್ಕೊಂಡ್ರು ಅಂತ ಅರ್ಥ. ಹೌ ಡು ಯು ಪರ್ಸೀವ್ ಯುವರ್ ನ್ಯೂ ರೋಲ್. ಇಲ್ಲಿ ನೋಡಿ ಸೆಕೆಂಡ್ ಮೀನಿಂಗ್ ಬರ್ತದೆ. ಅಂದ್ರೆ ನಿಂಗೊಂದು ರೋಲ್ ಕೊಟ್ಟಿದ್ದಾರೆ, ನಿನ್ನ ರೋಲ್ ಬಗ್ಗೆ ಏನಂತ ಥಿಂಕ್ ಮಾಡಿ, ಏನ್ ಅಭಿಪ್ರಾಯಕ್ಕೆ ಬಂದಿದೀಯಾ, ಏನ್ ಅಭಿಪ್ರಾಯ ಇದೆ ರೋಲ್ ಬಗ್ಗೆ ಅನ್ನೋದು. ರೈಟ್, ಅದೇ ಮೀನಿಂಗ್ ಈ ಸೆಂಟೆನ್ಸ್ ಕೂಡ ಕೊಡ್ತಿದೆ ನೋಡಿ. ಶಿ ಡಿಡ್ ನಾಟ್ ಪರ್ಸೀವ್ ಹರ್ ಸೆಲ್ಫ್ ಆಸ್ ಡಿಸೇಬಲ್ಡ್. ಅವಳು ಆಕ್ಚುಲಿ ಡಿಸೇಬಲ್ಡ್ ಆಗಿದ್ದಾಳೆ, ಬಟ್ ಶಿ ಡಿಡ್ ನಾಟ್ ಪರ್ಸೀವ್ ಹರ್ ಸೆಲ್ಫ್ ಆಸ್ ದಟ್. ತನ್ನ ಬಗ್ಗೆ ಅವಳು ಆ ರೀತಿ ಅಭಿಪ್ರಾಯ ಹೊಂದಿಲ್ಲ ಅಂತ ಹೇಳ್ತಾ ಇದೀವಿ. ರೈಟ್, ಈ ಮೀನಿಂಗ್ ಕೂಡ ಇರುತ್ತೆ. ನೆಕ್ಸ್ಟ್ ಒನ್, ಎಂಬ್ರೇಸ್ ಅಂದ್ರೆ ತಬ್ಬಿಕೊಳ್ಳೋದು ಫಿಸಿಕಲಿ, ಆ ಮೀನಿಂಗ್ ಇದೆ. ಅಂಡ್ ಯಾವ್ದಾದ್ರು ಒಂದು ಹೊಸ ವಿಷಯ ಅಥವಾ ಹೊಸ ಚೇಂಜ್ ನ ಖುಷಿಯಿಂದ, ಉತ್ಸಾಹದಿಂದ ಸ್ವೀಕರಿಸೋದು, ವೆಲ್ಕಮ್ ಮಾಡೋದು. ರೈಟ್, ಎರಡು ಮೀನಿಂಗ್ ಇದೆ ಇದಕ್ಕೆ. ಇಲ್ಲಿ ನೋಡಿ, ಶಿ ರ್ಯಾನ್ ಅಂಡ್ ಎಂಬ್ರೇಸ್ಡ್ ಹರ್ ಕಿಡ್ಸ್ ವಾರ್ಮ್ಲಿ. ಅವಳು ಓಡೋಗಿ ತನ್ನ ಮಕ್ಕಳನ್ನ ತಬ್ಬಿಕೊಂಡಳು. ದೇ ಎಂಬ್ರೇಸ್ಡ್ ಈಚ್ ಅದರ್ ಬಿಫೋರ್ ಸೇಯಿಂಗ್ ಗುಡ್ ಬೈ. ಈಗ ಇಲ್ಲಿ ನೋಡಿ, ಹಿ ಎಂಬ್ರೇಸಸ್ ಆಲ್ ದ ರಿಲಿಜನ್ಸ್ ಆಫ್ ದ ವರ್ಲ್ಡ್. ಅಂದ್ರೆ ಅವನು ಪ್ರಪಂಚದ ಎಲ್ಲಾ ರಿಲಿಜನ್ಸ್ ನ ಎಂಬ್ರೇಸ್ ಮಾಡ್ತಾನೆ, ಅಂದ್ರೆ ಓಪನ್ಲಿ ವೆಲ್ಕಮ್ ಮಾಡ್ತಾನೆ, ಎಲ್ಲದನ್ನು ಸ್ವೀಕರಿಸ್ತಾನೆ ಅಂತ ಅರ್ಥ. ವಿ ಆಲ್ ಹ್ಯಾವ್ ಎಂಬ್ರೇಸ್ಡ್ ದ ಮೇಕ್ ಇನ್ ಇಂಡಿಯಾ ರೆವಲ್ಯೂಷನ್. ನಾವು ಅದನ್ನ ತುಂಬಾ ಉತ್ಸಾಹದಿಂದ ವೆಲ್ಕಮ್ ಮಾಡಿದೀವಿ, ಸ್ವೀಕರಿಸಿದ್ದೀವಿ, ತಗೊಂಡಿದ್ದೀವಿ. ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸ್ ಆರ್ ವಿಲ್ಲಿಂಗ್ ಟು ಎಂಬ್ರೇಸ್ ನ್ಯೂ ಟೆಕ್ನಾಲಜೀಸ್. ರೈಟ್, ನೆಕ್ಸ್ಟ್ ಒನ್, ನಾರಿಶ್ ಅಂದ್ರೆ ಆರೋಗ್ಯವಾಗಿ ಗ್ರೋತ್ ಆಗ್ತಾ ಇರೋದು, ಆಗೋ ತರ ಪೋಷಣೆ ಮಾಡೋದು. ಇಟ್ ನರಿಷಸ್ ಹೇರ್ ಫಾಲಿಕಲ್ಸ್. ನೀವು ಆಡ್ಸ್ ನಲ್ಲಿ ನೋಡಿರ್ತೀರಲ್ಲ, ಆಯಿಲ್ ಅವ್ರ ಮತ್ತೇನಾದ್ರೂ ನ್ಯೂಟ್ರಿಯೆಂಟ್ಸ್ ನಿಮ್ಮ ಹೇರ್ ಫಾಲಿಕಲ್ಸ್ ನ ನರಿಶ್ ಮಾಡುತ್ತೆ, ಅಂದ್ರೆ ಅರ್ಥ ಅದಕ್ಕೆ ಆರೋಗ್ಯ ಕೊಟ್ಟು ಬೆಳವಣಿಗೆ ಆಗುವಂತರ ಮಾಡುತ್ತೆ. ಶಿ ಲುಕ್ಸ್ ಹೆಲ್ತಿ ಅಂಡ್ ವೆಲ್ ನರಿಶ್ಡ್. ಅಂದ್ರೆ ಅವಳು ತುಂಬಾ ಹೆಲ್ತಿ ಆಗಿದ್ದಾಳೆ, ತುಂಬಾ ಚೆನ್ನಾಗಿ ಆರೋಗ್ಯದಿಂದ ಇದ್ದಾಳೆ, ಅಂದ್ರೆ ವೆಲ್ ನರಿಶ್ಡ್ ಮಾಡಿದ್ದಾರೆ ಅವಳನ್ನ. ದ ಕ್ರೀಮ್ಸ್ ಶೋನ್ ಇನ್ ಆಡ್ಸ್. ದ ಕ್ರೀಮ್ಸ್ ದಟ್ ಶೋನ್ ಇನ್ ಆಡ್ ಡೋಂಟ್ ರಿಯಲಿ ನರಿಶ್ ಯುವರ್ ಸ್ಕಿನ್. ನಿಜವಾಗ್ಲೂ ನಿನ್ನ ಸ್ಕಿನ್ಗೆ ಏನು ನರಿಶ್ ಮಾಡಲ್ಲ. ಫೀಡ್ ಯುವರ್ ಬೇಬೀಸ್ ರೈಟ್ ಫುಡ್ ಅಂಡ್ ಕೀಪ್ ದೆಮ್ ಪ್ರಾಪರ್ಲಿ ನರಿಶ್ಡ್. ಅಂದ್ರೆ ಅವ್ರನ್ನ ಚೆನ್ನಾಗಿ ಪೋಷಣೆ ಮಾಡಿ ಇಟ್ಟುಕೊಳ್ಳಿ ಅಂತ ಹೇಳ್ತಾರೆ. ಪೇರೆಂಟ್ಸ್ ನೀಡ್ ಟು ನರಿಶ್ ದ ಟ್ಯಾಲೆಂಟ್ಸ್ ಆಫ್ ದ ಚಿಲ್ಡ್ರನ್. ನರಿಶ್ ದ ಟ್ಯಾಲೆಂಟ್ಸ್, ನರಿಶ್ ದ ಡ್ರೀಮ್ಸ್ ಅಂದ್ರೆ ಅರ್ಥ ಅವುಗಳಿಗೆ ಎಂಕರೇಜ್ ಮಾಡಬೇಕು, ಅವುಗಳನ್ನ ಸಲಹಬೇಕು, ಅವುಗಳ ಗ್ರೋತ್ ಆಗೋ ತರ ನೋಡ್ಕೋಬೇಕು ಅಂತ ಹೇಳ್ತಾ ಇದೀವಿ. ರೈಟ್, ಅಂಡ್ ಲಾಸ್ಟ್ ಒನ್, ಸ್ಟಿಮ್ಯುಲೇಟ್ ಅಂದ್ರೆ ಎಕ್ಸೈಟ್ ಮಾಡೋದು. ಬಾಡಿಯ ಸೆನ್ಸಸ್ ನ ಎಕ್ಸೈಟ್ ಮಾಡೋದಾಗಿರ್ಬೋದು, ಅದು ಇಂಟರ್ನಲ್ಲಿನೂ ಎಕ್ಸೈಟ್ ಮಾಡೋದಾಗಿರ್ಬೋದು, ಅದು ಆಕ್ಟಿವೇಟ್ ಆಗೋ ತರ ಮಾಡೋದು ಕೂಡ ಆಗಿರ್ಬೋದು. ಇಲ್ಲಿ ನೋಡಿ, ಹೌ ಟು ಸ್ಟಿಮ್ಯುಲೇಟ್ ಬ್ಲಡ್ ಸರ್ಕ್ಯುಲೇಷನ್ ಇನ್ ದ ಸ್ಕ್ಯಾಲ್ಪ್. ಸ್ಕ್ಯಾಲ್ಪ್ ಅಂದ್ರೆ ತಲೆಯ ಸರ್ಫೇಸ್, ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಹೇಗೆ ಸ್ಟಿಮ್ಯುಲೇಟ್ ಮಾಡಬೇಕು ಅಂತ ನಾನು ಕೇಳ್ತಾ ಇದ್ದೀನಿ. ಅಂದ್ರೆ ಬ್ಲಡ್ ಸರ್ಕ್ಯುಲೇಷನ್ ಆಕ್ಟಿವ್ ಆಗ್ಬೇಕಲ್ಲಿ ಹೇಗೆ. ಎಕ್ಸರ್ಸೈಸ್ ಸ್ಟಿಮ್ಯುಲೇಟ್ಸ್ ದ ಡೈಜೆಷನ್ ಆರ್ ಎಕ್ಸರ್ಸೈಸ್ ಸ್ಟಿಮ್ಯುಲೇಟ್ಸ್ ದ ಡೈಜೆಸ್ಟಿವ್ ಸಿಸ್ಟಮ್.
ಎಕ್ಸಸೈಸ್ ಡೈಜೆಸ್ಟಿವ್ ಸಿಸ್ಟಮ್ನ ಆಕ್ಟಿವ್ ಮಾಡುತ್ತೆ, ಇನ್ನೂ ಹೆಚ್ಚು ಆಕ್ಟಿವ್ಲಿ ಕೆಲಸ ಮಾಡೋ ಥರ ಮಾಡುತ್ತೆ. ಸೊ ಎಕ್ಸಸೈಸ್ ಸ್ಟಿಮ್ಯುಲೇಟ್ ಮಾಡುತ್ತೆ ಅಂತ ಹೇಳ್ತಾರೆ. ಇಟ್ ಸ್ಟಿಮ್ಯುಲೇಟೆಡ್ ಮೈ ಇಂಟ್ರೆಸ್ಟ್ ಇನ್ ಕಂಪ್ಯೂಟರ್ಸ್. ಸೊ ಆ ಒಂದು ವಿಷಯ ಕಂಪ್ಯೂಟರ್ಸ್ನಲ್ಲಿ ನನ್ನ ಇಂಟ್ರೆಸ್ಟ್ನ ಸ್ಟಿಮ್ಯುಲೇಟ್ ಮಾಡಿತು, ನನ್ನ ಇಂಟ್ರೆಸ್ಟ್ ಇನ್ನ ಎಕ್ಸೈಟ್ ಆಗೋ ಥರ ಮಾಡಿತು. ಟೀಚರ್ಸ್ ಶುಡ್ ಆಸ್ಕ್ ಕ್ವೆಶನ್ಸ್ ದಟ್ ಸ್ಟಿಮ್ಯುಲೇಟ್ ಸ್ಟೂಡೆಂಟ್ಸ್ ಟು ಥಿಂಕ್. ಸ್ಟೂಡೆಂಟ್ಸ್ ಥಿಂಕ್ ಮಾಡೋ ಥರ ಅವ್ರನ್ನ ಉದ್ರೇಕಗೊಳಿಸಬೇಕು. ಟೀಚರ್ಸ್ ಆ ಥರ ಕ್ವೆಶನ್ಸ್ ಕೇಳಬೇಕು. ದ ಗವರ್ಮೆಂಟ್ ಡಸಂಟ್ ಸೀಮ್ ಟು ಟೇಕ್ ಎನಿ ಸ್ಟೆಪ್ಸ್ ಟು ಸ್ಟಿಮ್ಯುಲೇಟ್ ದ ಫಾಲ್ಟರಿಂಗ್ ಎಕಾನಮಿ. ಫಾಲ್ಟರಿಂಗ್ ಎಕಾನಮಿ ಅಂದರೆ ಕುಂಠಿತವಾಗಿರುವ ಎಕಾನಮಿ. ರೈಟ್, ಅರ್ಥ ಆಯ್ತಲ್ಲ? ಸೊ ಎಲ್ಲದನ್ನು ನೋಟ್ಸ್ ಮಾಡಿ ಇಟ್ಕೊಳ್ಳಿ. ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ಲೈಕ್ ಮಾಡಿ ಆ್ಯಂಡ್ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.